ಆಕಾಶ ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಅಷ್ಟು ಪ್ರಕಾಶ ಬರಬಹುದು. ಅಷ್ಟನ್ನು ಇನ್ನೇ ಕಾಣುತ್ತಿದ್ದೇವೆ ಎನ್ನಿಸುವುದು. ಸ್ವರ್ಣಮಯವಾದಂತಹ ಉಯ್ಯಾಲೆಯಲ್ಲಿ ಕುಳಿತು ಇಂಪಾಗಿ ಹಾಡುತ್ತಾ ಇದ್ದಾಳೆ. ನೋಡು ನೋಡು ಅವಳ ಸೌಂದರ್ಯವನ್ನ, ಅವಳ ಕಣ್ಣು, ಅವಳ ಮೂಗು, ಅವಳ ಹುಬ್ಬು ಎಷ್ಟು ಚಂದ, ಎಷ್ಟು ಚಂದ. ಹಾಗಿದ್ರೆ ಯಾರಿರ್ಬಹುದು ಇವಳು? ಯಾರಾಗಿರಬಹುದು? ಯಾರಿರ್ಬಹುದು? ಏನು ಗೊತ್ತಿಲ್ಲ. ಇಲ್ಲಪ್ಪ. ಗೊತ್ತಾಯ್ತು. ಯಾರು? ಹರಣ ಮಡದಿಯಾಗಿರುವಂತ ಭಾರತೀಯಾಗಿರಬಹುದೇ? ಅವಳಿ ಕಾಂತರಿಗೆ ಬರೋಕ್ ಸಾಧ್ಯ ಇಲ್ಲಪ್ಪ. ಹರನೆಲ್ಲ ಬಿಟ್ಟು ಬರುವವಳಲ್ಲ ಅವಳು. ಅಲ್ಲ ಅಲ್ಲ. ಯಾರಾಗಿರಬಹುದು? ಯಾರಿರ್ಬಹುದು? ಯಾರಾಗಿರಬಹುದು? ಯಾರಿರ್ಬಹುದು? ಯಾರು? ಯಾರು? ವಿಷ್ಣು ಹೆಂಡತಿ ಲಕ್ಷ್ಮಿ ಆಗಿರಬಹುದೇ? ಇಲ್ಲಪ್ಪ, ಅವಳು ಗಂಡನ ಕಾಲ ಬಿಟ್ಟು ಬರೋಳಲ್ಲ. ಈ ಕಾಂತರಿಗೆ ಬರುವವಳು ಅಲ್ಲ. ಇಲ್ಲಪ್ಪ, ಅವಳು ಅಲ್ಲ. ಯಾರಾಗಿರಬಹುದು? ಯಾರಿರ್ಬಹುದು? ಯಾರಾಗಿರಬಹುದು? ಯಾರಿರ್ಬಹುದು? ಅಮ್ಮನ ಹೆಂಡತಿ ವೀಣಾಪಾಣಿ ಆಗಿರಬಹುದೇ? ಸಾಧ್ಯನೇ ಇಲ್ಲ. 18% ಆಗಿದೆ. ಹಾಗಾದ್ರೆ ಅಮ್ಮ ನೋಡ, ಹೌದು, ನೋಡ, ನೋಡ್ತಾನೆ ಇದ್ದೆ. ಅದು ಅಂದ, ಅದು ಚಂದ, ಸ್ವಲ್ಪ ನೋಡ ಕಾಣ್ತಾಳೆ. ಹೌದು, ನೋಡ್ತಾನೆ. ಅವಳಿಗೂ ನನಗೂ ಏನು ಏನು ವ್ಯತ್ಯಾಸ? ಬರೀ ಒಂದ್ 2-3 ವರ್ಷ ಇದ್ರು. ಒಳ್ಳಾಟ ಉಂಟು. ಹಾಗೆ ಅನಿಸ್ತದೆ ಒಡನಾಟ ಉಂಟು, ಗೊತ್ತಾಯ್ತಾ? ಹಾಗಾಗಿ ಅವಳ ರೂಪವನ್ನ ನೋಡ್ತಾ ಇದ್ದೀನಿ. ಇಲ್ಲೆಲ್ಲದ ಆಸೆ ಉಂಟಾಗ್ತದೆ. ಏನ್ ಆಸೆ? ಒಂದು ಈ ಕಡೆ ಬಾ. ಏನ್ ಹೇಳು, ಕೆರಿಬೇಡ. ನೋಡ ತಮ್ಮ, ಏನ್ ಹೇಳು. ಏನು? ಅವಳನ್ನ ನೋಡ್ತಾ ಇದ್ರೆ ಅವಳನ್ನ ನೋಡ್ತಾ ಇದ್ರೆ ಏನ ಆಗ್ತೀನಿ. ಅಲ್ಲ, ಅಣ್ಣ ನಾಳೆ ತಮ್ಮನೊಂದು ಮದುವೆ ಆಗ. ನೀವು ಯಾರೀಗ? ಏನಾಗಿದೆ ನಿನ್ಗೆ? ಏನಾಯ್ತು? ನನಗೂ ಮದುವೆ ಆಗಬೇಕು ಅನ್ನಿಸುವುದು. ಆದ್ರೆ ಬ್ರಹ್ಮದೇವನಲ್ಲಿ ಪಡೆದ ವರವನ್ನು ಒಮ್ಮೆ ನೆನ್ ಮಾಡ್ಕೋ. ನಾವು ಯಾರನ್ನ ಮದುವೆ ಆಗುದಿಲ್ಲ. ಹೆಣ್ಣನ್ನ ಮದುವೆ ಆದರೆ ನಾವು ಬ್ರಹ್ಮಚಾರಿಗಳು. ನಾವು ಅದೇ ಒಮ್ಮೆಲೆ ಮದುವೆ ಆಯ್ತು, ನಮ್ಮ ಸಾವೆಲ್ಲನ. ಹೆಣ್ಣಿನ ಸಾವು ನಮಗೆ ಬೇಕು. ಹೆಣ್ಣಿಂದ ನಮ್ಮ ಸಾವು ಬೇಕನ? ಆ ಜಾಯಮಾನ ನಮ್ದೇ ಅಲ್ಲಪ್ಪ. ಹಾಗಾಗಿ ಇವಳ ಬಗ್ಗೆ ನಾವು ಮನಸ್ಸು ಮಾಡಬಾರ್ದು. ಅದರ ತಕ್ಕ ಜೋಡಿ ನಮ್ಮ ಒಡೆಯ ಚುಂಬ. ಹಾಗಾಗಿ ಹೋಗಿ ಅಲ್ಲಿ ಹೋಗೋಣ. ನಿಶ್ಚಿತವಾದ ಸ್ಥಾನ ಎನ್ನುವುದು ಇರಲಿಲ್ಲ. ಆ ಸಮಯದಲ್ಲಿ ದಿತಿದೇವಿಯ ಸುಪುತ್ರರಾದಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪ ಎಂಬ ದಾನವರು ಈ ನಗರವನ್ನ ನಿರ್ಮಿಸಿದರಂತೆ. ಆ ಸಮಯಕ್ಕಾಗಲೇ ದೇವತೆಗಳ ಮೊದಲಾದ ಪ್ರಬಲವಾದ ಸಮಾಜದಿಂದ ವಿರೋಧ ಎನ್ನುವುದು ವ್ಯಕ್ತ ಉಂಟಾಯಿತಂತೆ. ವ್ಯಕ್ತ ಉಂಟಾದಾಗ ಶತ್ರುಗಳೆಲ್ಲರನ್ನ ತಮ್ಮ ತೋಳಬಲದಿಂದ ದಮನಿಸಿ ಅವರ ರಕ್ತದಲ್ಲೇ ಬೃಹತ್ತಾಕಾರದ ಬಂಡೆಗಳನ್ನು ಮುಳುಗಿಸಿ ನಿರ್ಮಿಸಿದ ನಗರವಿದಾದ್ರಿಂದ ಇದಕ್ಕೆ ಶೋಣಿತಾಪುರವೆಂದು ಹೆಸರು ಬಂತು. ಅಷ್ಟೇ ಅಲ್ಲ, ನನ್ನ ತಮ್ಮನಾದ ನಿಶುಮನೊಡಗೂಡಿ ಈ ನಗರವನ್ನು ಆಳುತ್ತಾ ಬಂದಿದ್ದೇನೆ. ಎಂದಿನಂತೆ ಒಲಗ ಕೊಟ್ಟಿದ್ದೇನೆ. ವಿಷಯವಿದ್ದರೆ ಬರಲಿ, ನೋಡೋಣ. Yeah.
ಹುಟ್ಟಿದೆವು. ತಿರುಗುತ್ತಾ ತಿರುಗುತ್ತಾ ಹಾ ಬೇಟೆ ಆಡುತ್ತಾ ಹೋದೆವು. ಹಾ ಬೇಟೆ ಆಡುತ್ತಾ ಆಡುತ್ತಾ ದೊಡ್ಡವಾದ ಕಾನನದಲ್ಲಿ ಹಾ ಹೋಗಿ ನಿಂತಾಗ ಹಾ ಯಾವುದೋ ಗಾನ ಕೇಳಿಸಿತು. ಗಾಯನ ಆ ಹಾ ಅದರ ಸ್ವರವನ್ನ ಹಿಡಿದು ಹಿಂದಕ್ಕೆ ಹೋಗಿ ನೋಡಿದಾಗ ಹ್ಮ್ ಬಬಬಬಬಬ. ಏನದು ಏನ್ ಸೌಂದರ್ಯ, ಅದು ಏನದು ಏನ್ ಚಂದ. ಹಾ ವರುಣೆಯೊಬ್ಬಳು ಹಾ ಉಯ್ಯಾಲೆಯಲ್ಲಿ ಕುಳಿತು ಇಂಪಾಗಿ ಹಾಡುವುದನ್ನು ಕಂಡು ಅದು ಕಬಡಿನಲ್ಲಿ ಆ ಹಾ ಅವಳ ರೂಪವನ್ನು ಹೇಳುವುದಕ್ಕೆ ಹಾ ಒಂದು ಬಯಕೆ. ಎಷ್ಟು ಚಂದ ಅಷ್ಟು ಚಂದ. ಹಾ ಎನ್ನೆನ್ನುವಂತ ರೂಪ. ಹಾ ಹಾಗಾಗಿ ಅವಳಿಗೆ ತಕ್ಕ ಜೋಡಿ ಯಾರು ಹಾ ಎಂಬುದನ್ನು ಆಲೋಚನೆ ಮಾಡಿದೆವು. ಆಗ ಹಾ ಹೋದ ಕಡೆಯೆಲ್ಲ ನಿಮ್ಮದೇ ಗುಣಗಾನ. ಹಾ ಹಾಗಾಗಿ ಅವಳನ್ನ ನೀವು ಹಾ ಮದುವೆಯಾಗಬೇಕು. ಹಾ ನಾನು ಆ ಆ ಸುಂದರಿ